ನನ್ನ ಹೆಸರು ಗೌತಮ್ ಹಾದಿಮನಿ, ನಮ್ಮೂರು ತೊದಲಬಾಗಿ. ಏನು ಈ ವಿಡಿಯೋ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ರೆಕ್ಸ್ ಗೋಲ್ಡ್ ಅನ್ನೋದೊಂದು ನಮ್ಮ ದೋಸ್ತ್ ನನಗೆ ಅದನ್ನು ಹೇಳಿದ್ದ. ಯಾಕಂದ್ರೆ ನಮ್ಮ ಬೇರೆ ಆ್ಯಕ್ಟಿವ್ ಆಗ್ಲಾರ್ದಕ್ಕಾಗಿ ಅದನ್ನು ಒಂದು ಕಡೆ ಇಸ್ಕೊಂಡಿದ್ವು. ಇಸ್ಕೊಂಡ್ಕರಿಂದ ಇದನ್ನು ಬಿಡಪ್ಪ ತಂದಿದ್ದ. ಯಾಕಂದ್ರೆ ಇಲ್ಲಿ ಇದು ಬಿಟ್ಟಿದ್ದೀನಿ. ಯಾಕೆ ಇದ್ರ ಹೆಸರು ರೆಕ್ಸ್ ಗೋಲ್ಡ್ ಅಂತ. ಇದು ಬಿಡಾಕತ್ತು 2 ವರ್ಷ ಆಯ್ತು. ಫಸ್ಟಕ್ಕೆ ಮೊದಲೆಲ್ಲ ನಾವು ಮಾಡಿದಾಗ ನಮಗೇನು ಅನಿಸ್ತಿದ್ದಿಲ್ಲ, ಬೇರೆ ಆ್ಯಕ್ಟಿವ್ ಇಲ್ಲ, ಒಂದು ಸ್ವಲ್ಪ ಕಡ್ಡಿ ನರ್ಮ್ ಆಗೋದು, ಅವಾಗೆಲ್ಲ ಹೂ ದೌಡ್ ಕರಗೋದು ಅದು ಹಾಕಿತ್ತು. ಆಮೇಲೆ ನಮ್ಮ ದೋಸ್ತನು ಕೇಳಟ್ಲೆ ಹೇಳ್ದ, ರೆಕ್ಸ್ ಗೋಲ್ಡ್ ಬಿಡು, ನೀನು ರೆಕ್ಸ್ ಗೋಲ್ಡ್ ಬಿಟ್ಟೆ ಅಂದ್ರೆ ನಿನಗೆ ಎಲ್ಲ ಚಲೋ ಬರ್ತೈತಿ. ಅದ್ರ ಸಂಬಂಧ ಅವ್ನು ಕೇಳಟ್ಲೆ ನನಗೆ ಹೇಳ್ದ. ಸಾಕಷ್ಟೆಲ್ಲ ರೂಟ್ಗಳೆಲ್ಲ ಬಿಟ್ನಿ, ಅದರಿಂದ ನಾವು ಯಾವುದೂ ನನಗೆ ಉಪಯೋಗ ಆಗಲಿಲ್ಲ. ಆಮೇಲೆ ರೆಕ್ಸ್ ಗೋಲ್ಡ್ ಅನ್ನೋದು ಇದನ್ನು ಹೆಸರು ಅವಾಗೆ ಹೇಳ್ದ. ಯಾಕಂದ್ರೆ ಅವ್ನು ಸರಿ ಬಿಟ್ಟಿದ್ದ. ನಾವು ಹೋಗಿ ಅವ್ನು ಪಡ ಎಲ್ಲ ನೋಡಂತೆ ಚಲೋ ಬಂದಿತ್ತು, ಬೇರೆ ಆ್ಯಕ್ಟಿವ್ ಇತ್ತು. ಆಮೇಲೆ ಗೊನಿ ಅದು ಎಲ್ಲ ಮನಗಂಡ ಇದ್ದು. ಯಾಕಂದ್ರೆ ಒಂದು ಕರಗಿದಿಲ್ಲ, ಚಲೋ ಎಲ್ಲ ಹೆಸರು ಹಿಂಗೆಲ್ಲ ಮನಗಂಡ ಬಿಟ್ಟಿದ್ದು. ಹಿಂಗೆಲ್ಲ ಚಲೋ ಇದೆ, ಹಿಂಗೆಲ್ಲ ಚಲೋ ಬಂದಿದ್ದು. ಅದ ಕಾರಣಕ್ಕಾಗಿ ನಾನು ಹಂಗೆ ಒಂದು ಸರಿ ಹೋಗಿ ಭೇಟಿ ಮಾಡಂತಲೇ ಹೇಳ್ದೆ. ಇದನ್ನು ಬಿಡಂದ 2 ವರ್ಷ ಆತು ನಾ ಬಿಡ್ಲಾಕತ್ತ. ಹೋದ ವರ್ಷ ಹಿಂಗೆ ಇತ್ತು, ಇದು ಹೆಂಗೆ ಈಗ ಹೆಂಗೈತಿ ಹಿಂಗೆ ಐತಿ. ಹೋದ ವರ್ಷ ಚಾಟ್ನಿ ಮಾಡೋಕ್ಕಿಂತ 3 ದಿನಕ್ಕೆ ಮುಂಚೆ ಮೊದಲು ಬಿಡೋದು ಚಲೋ ಬಂದಿತ್ತು. ಈ ಸರಿನೂ 3 ದಿನಕ್ಕೆ ಮುಂಚೆನೇ ಬಿಟ್ಟು ಚಲೋ ಬಂದೈತಿ. ಎಲ್ಲರಿಗೂ ಹೇಳ್ತೀನಿ, ಇದನ್ನು ಟ್ರೈ ಮಾಡಿರಿ. ಯಾಕಂದ್ರೆ ರೆಕ್ಸ್ ಗೋಲ್ಡ್ ಅನ್ನೋದು ಏನೈತಲ್ಲ, ಇದು ಬೇರಿಗಿತ್ತ ಅಟ್ಟು ತಾಕತ್ತ, ಬೇರಿನಿಂದ ಟಾಟ ಅಲ್ಲ, ಕಡ್ಡಿ ಮತ್ತು ಗೊನಿ ಇದಕ್ಕೇನೈತಿಲ್ಲ ಸಂಪೂರ್ಣವಾಗಿ ಎಲ್ಲ ಚಲೋ ಇದನ್ನು ರಿಸಲ್ಟ್ ಕೊಡ್ತೈತಿ. ಅದ್ರ ಸಂಬಂಧ ನಿಮಗೂ ಒಂದು ಸರಿ ಬಿಟ್ಟು ನೋಡಿರಿ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಅಷ್ಟೇ.